ನನ್ನ ಸಿಕ್ಕಿರೋ ಯಜಮಾನರು ಎಲ್ಲರಿಗೂ ಸಿಗ್ಬೇಕು ಗುರು. ಏನಕ್ಕಂತ ಲಾಸ್ಟ್ನಲ್ಲಿ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಅಸ್ಸಲಾಂ ವಲೈಕುಮ್ ಕರ್ನಾಟಕ, ನಾನು ನಿಮ್ಮ ಇರ್ಫಾನ್ ಎಲೆಕ್ಟ್ರಿಷಿಯನ್. ಇವತ್ತು ಸಿರಾದಿಂದ 15 ಕಿಲೋಮೀಟರ್ ದೂರ ಕೆಲಸ ಇತ್ತು. ಅದಕ್ಕೆ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಹೋಗ್ತಾ ಇದ್ದೀವಿ. ಹಳ್ಳಿಗೆ ಬಂದ್ವಿ. ಇವ್ರ ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರೇ ಓನರ್ ಮಗ. ಇವ್ರ ಹಿಂದೆ ಬಿಲ್ಡಿಂಗ್ ಕಡೆಗೆ ಬಂದ್ವಿ. ಇನ್ನು ಮೇನ್ಸ್ ವೈರ್ ಹಾಕಬೇಕಾಗಿತ್ತು. ಮೇನ್ಸ್ ವೈರ್ ಹಾಕಿ ಕೆಲಸ ಸ್ಟಾರ್ಟ್ ಆಯಿತು. ಇಲ್ಲಿ ಕಟ್ಟಿಂಗ್ ಚಿಪ್ಪಿಂಗ್ ಮಾಡಬೇಕಾಗಿತ್ತು. ನಮ್ಮ ಯಜಮಾನರು, ನೀನು ಸ್ಲೋ ಆಗಿ ಕಟ್ ಮಾಡ್ತೀಯಾ, ನಾನೇ ಕಟ್ ಮಾಡ್ತೀನಿ ಅಂದರು. ಇವರು ಅವ್ರ ಯಜಮಾನರು ಇನಾಯತಣ್ಣನ ಹತ್ರನೇ ಕೆಲಸ ಕಲ್ತಿರೋದು. ಫುಲ್ ಫಾಸ್ಟಾಗಿ ಕೆಲಸ ಮಾಡೋದು ಮತ್ತು ಮಾತಿಗೆ ಬೆಲೆ ಕೊಟ್ಟು ಯಾವಾಗ ಹೇಳ್ತಾರೋ ಮುಗಿಸ್ಕೊಡ್ತೀನಿ ಅಂತ ಆವಾಗ ಮುಗಿಸ್ಕೊಡ್ತಾರೆ. ಇಂಥ ಯಜಮಾನರು ಎಲ್ಲರಿಗೂ ಸಿಗ್ಬೇಕು ಗುರು. ಊಟದ ಟೈಮ್ ಆಯಿತು, ಅದಕ್ಕೆ ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ನೋಡಿ, ನಮ್ಮ ಯಜಮಾನರು ಏನು ಭೇದ ಭಾವ ಇಲ್ದಂಗೆ ಹೆಂಗೆ ಊಟ ಮಾಡ್ತಾವ್ರೆ. ಊಟ ಮಾಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಏನಾದರೂ ಹೇಳಿ ಗುರು, ಊಟ ಅಂತೂ ಸೂಪರು. ಎಲ್ಲ ಕೆಲಸ ಆಯಿತು. ನಾಳೆ ಬಂದು ಪೈಪ್ ಹಾಕಬೇಕು. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. 1 ವೀಕಲ್ಲಿ 1K ರೀಚ್ ಆಗಬೇಕು ಗುರು, ಅದಕ್ಕೆ ಫಾಲೋ ಮಾಡ್ಕೊಂಡಿರಿ.